ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ನಿಮ್ಮ ಅಂಗಾಳ ಪರಮೇಶ್ವರಿ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇಂದು ನಾನು ನಿಮಗೆ ಮಿಥುನ ರಾಶಿಯ ಗುರುಬಲ, ಮಹಾ ಗುರುಬಲ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನಾನು ನಿಮಗೆ. ಯಾಕೆ ಅಂತ ಹೇಳಿದ್ರೆ, ಮಿಥುನ ರಾಶಿಯವ್ರಿಗೆ ಇವಾಗ ಗುರುಬಲ ತುಂಬ ಚೆನ್ನಾಗಿದೆ, ಆದರೆ ಕೆಲಸ ಕಾರ್ಯಗಳು ಯಾವುದು ನಡೀತಾ ಇಲ್ಲ. ಸೊ ಅದು ನಡಿಬೇಕು ಅಂದರೆ ಏನು ಮಾಡಬೇಕು ಅದ್ರ ಬಗ್ಗೆ ನಿಮ್ಮ ಹತ್ರ ವಿವರಣೆಯಾಗಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಿಮ್ಮದೇ ಆದಂಥ ಅಂಗಾಳ ಪರಮೇಶ್ವರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ ವೀಕ್ಷಕರೇ. ಯಾಕೆ ಅಂತ ಹೇಳಿದ್ರೆ, ಈ ವಿಡಿಯೋ ಪ್ರತಿಯೊಬ್ಬರಿಗೂ ತಲುಪಲಿ. ಇದೇ ನಿಮ್ಮ ಮಿಥುನ ರಾಶಿಯವರಿಗೆ ಜುಲೈ 29ನೇ ತಾರೀಕು ಬುಧವಾರ ಗುರುಪೂರ್ಣಿಮಾ ಇರೋದ್ರಿಂದ ಅವತ್ತಿನ ದಿನ ನೀವು ಒಂದೇ ಒಂದು ಕ್ರಿಯೆ ಮಾಡಿದ್ದೇ ಆದಲ್ಲಿ ನಿಮಗೆ ಮಹಾ ಗುರುಬಲ ಅನ್ನೋದು ಸಿಗ್ತೈತೆ ವೀಕ್ಷಕರೇ. ಇದು 12 ವರ್ಷಕ್ಕೆ ಒಮ್ಮೆ ಬರೋದು. ಸೊ ಇದು 12 ವರ್ಷಕ್ಕೊಮ್ಮೆ ಬಂದಿರೋದ್ರಿಂದ ಈ ಕ್ರಿಯೆ ಏನಾದರೂ ನೀವು ಕರೆಕ್ಟಾಗಿ ಮಾಡಿದ್ದೇ ಆದಲ್ಲಿ ತುಂಬ, ಅಂದರೆ ಮದುವೆ ವಿಚಾರ ಆಗ್ಬೋದು, ಸಂತಾನ ವಿಚಾರ ಆಗ್ಬೋದು, ಆಸ್ತಿ ಪಾಸ್ತಿ ವಿಚಾರ ಆಗ್ಬೋದು, ಇಲ್ಲ ಉದ್ಯೋಗದ ವಿಚಾರ ಆಗ್ಬೋದು, ಪ್ರತಿಯೊಂದು ವಿಚಾರಕ್ಕೂ ನಿಮಗೆ ಈಗ ಫಲ ಸಿಗಲು ಪ್ರಾರಂಭ ಆಗುತ್ತೆ. ನಿಮ್ಮ ಮಹಾ ಗುರುಬಲ ಆರಂಭವಾಗುತ್ತೆ. ಅದಕ್ಕೋಸ್ಕರ ಗುರುವಾರದ ದಿನ ನೀವು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಅಂದು ಮಹಾ ಗುರುಪೂರ್ಣಿಮೆ ಇರೋದ್ರಿಂದ ನೀವು ಒಂದು ಚಿಕ್ಕದಾದ ಪೂಜೆಯನ್ನು ಮಾಡಬೇಕು ವೀಕ್ಷಕರೇ. ಏನು ಮಾಡಬೇಕು, ಮನೆಯಲ್ಲಿ ಒಂದು 7 ಎಲೆ ದಾರ, ಅಂದರೆ 7 ಎಲೆಯ ದಾರ ಸಿಗುತ್ತೆ ಗ್ರಂಥಿಗೆ ಅಂಗಡಿನಲ್ಲಿ ಹೋಗಿ, ಪೂಜಾ ಸಾಮಗ್ರಿ ಅಂಗಡಿಲಿ 7 ಎಲೆ ದಾರ ಕೊಡಿ ಅಂದರೆ ದಾರ ಕೊಡ್ತಾರೆ. ಆ ದಾರನ ತಗೊಂಡು ಬಂದು ನಿಮ್ಮ ದೇವ್ರ ಮನೇಲಿ ಇಟ್ಕೊಂಡು, ಮೊದಲಿಗೆ ನೀವು ಪೂಜೆ ಪುನಸ್ಕಾರ ಏನು ಮಾಡ್ತಿರೋ ದೇವರ ಮನೆಯಲ್ಲಿ, ಇಷ್ಟ ದೇವರಿಗಾಗಲಿ, ನಿಮ್ಮ ಕುಲ ದೇವತೆಗಾಗಲಿ, ಇಲ್ಲ ನೀವು ನಂಬಿದ ದೇವರಿಗಾಗಲಿ, ಯಾರಿಗೆಲ್ಲ ಪೂಜೆ ಎಲ್ಲ ಮುಗಿದ ನಂತರ ಆ 7 ಎಲೆಯ ದಾರವನ್ನು ತೆಗೆದುಕೊಂಡು 7 ಗಂಟನ್ನು ಹಾಕಿ. 7 ಗಂಟನ್ನು ಹಾಕಿದ ಮೇಲೆ ಅದನ್ನು ವಿಳ್ಳೆದೆಲೆಯ ಮೇಲೆ ಇಟ್ಟು ಮನಸ್ಸಿನಲ್ಲೇ ಪ್ರಾರ್ಥಿಸ್ಕೊಳ್ಳಿ. ಇಷ್ಟು ದಿನ ನಾನು ಅನುಭವಿಸಿದ ಕಷ್ಟ ಇವತ್ತಿಗೆ ಹೋಗ್ಬಿಡ್ಲಪ್ಪ, ಇನ್ಮೇಲೆ ಒಳ್ಳೆಯದಾಗಲಿ, ಎಲ್ಲ ರೀತಿಯಲ್ಲೂ ನನಗೆ ಒಳ್ಳೆಯ ದಿನಗಳ ಬರಲಿ ಅಂತ ಬೇಡ್ಕೊಳ್ತಾ, ಅದನ್ನು ವಿಳ್ಳೆದೆಲೆ ಸಮೇತ ಯಾವುದಾದ್ರು ನಿಮ್ಮ ಮನೆಯ ಹತ್ತಿರ ರಾಘವೇಂದ್ರ ಸ್ವಾಮಿ ಮಠ ಆಗ್ಬೋದು, ಇಲ್ಲ ಶಿವನ ದೇವಸ್ಥಾನ ಆಗ್ಬೋದು, ಇಲ್ಲವೇ ದತ್ತಾತ್ರೇಯ ದೇವಸ್ಥಾನ ಆಗ್ಬೋದು, ಅಥವಾ ಯಾವುದಾದರೂ ನವಗ್ರಹಗಳಿರುವ ಹತ್ತಿರ ಹೋಗಿ ನವಗ್ರಹಗಳ ಗುರುವಿನ ಮುಂದೆ ಅದನ್ನು ಇಟ್ಟು ಪೂಜೆ ಮಾಡಿ, ಮನಸ್ಸಿನಲ್ಲೇ ಬೇಡ್ಕೊಳ್ಳಿ. ಪೂಜೆ ಮಾಡಿ ಮುಗಿದ ಮೇಲೆ ಆ ದಾರವನ್ನು ವಿಳ್ಳೆದೆಲೆಯಿಂದ ಬೇರ್ಪಡಿಸಿ ಆ ದಾರವನ್ನು ನಿಮ್ಮ ಬಲಗೈಗೆ ಕಟ್ಟಿಕೊಡಿ. ನಿಮ್ಮ ಬಲಗೈಗೆ ಕಟ್ಟಿಕೊಂಡಿದ್ದೇ ಆದಲ್ಲಿ ನಿಮಗೆ ಗುರುಬಲ ಸ್ಟಾರ್ಟ್ ಆಗಿಬಿಡುತ್ತೆ ವೀಕ್ಷಕರೇ. ಏನು ಇಷ್ಟು ದಿನ ಕಷ್ಟ ಕಾರ್ಪಣ್ಯದಿಂದ ಏನು ಕಷ್ಟ ಅನುಭವಿಸ್ತಾಯಿದ್ರು ಪ್ರತಿಯೊಬ್ಬರು ನೀವು ಹೆಣ್ಕೊಳ್ತಾ ಇದ್ದೀರಿ, ಮಿಥುನ ರಾಶಿ ಒಳ್ಳೆ ಗುರುಬಲ ಇದೆ, ಆದರೂ ಯಾಕೆ ಕೆಲಸ ಆಗ್ತಾಯಿಲ್ಲ ಅಂತ ನೀವು ಕೇಳ್ಕೊಳ್ತಾ ಇದ್ರಿ. ಆದರೆ ಇವಾಗ ಇದೊಂದು ಕ್ರಿಯೆ ಮಾಡಿದ್ರೆ ನಿಮಗೆ ಮಹಾ ಗುರುಬಲ ಸಿಕ್ಬಿಡುತ್ತೆ ವೀಕ್ಷಕರೇ. ಯಾಕೆಂದರೆ ಅವತ್ತು ಗುರುಪೂರ್ಣಿಮೆ ಇರೋದ್ರಿಂದ ಆಗುತ್ತೆ. ಮತ್ತು ಅವತ್ತಿನ ದಿನವೇ ನೀವು ಒಂದು 3 kg ಕಡಲೆಕಾಳನ್ನ ತಗೊಂಡು ಒಂದು ಅರಿಶಿಣದ ಬಟ್ಟೆಯಲ್ಲಿ ಗಂಟು ಕಟ್ಟಿಬಿಟ್ಟು ಯಾವುದಾದರೂ ಅರ್ಚಕರಿಗೆ, ಯಾರೇ ಆಗಲಿ, ಯಾವ ದೇವಸ್ಥಾನದವರೇ ಆಗಲಿ, ಅರ್ಚಕರಿಗೆ ಏನಾದರೂ ನೀವು ದಾನ ಮಾಡಿದ್ದೇ ಆದಲ್ಲಿ ನಿಮಗೆ ಗುರುಬಲ ಸಿಗುತ್ತೆ. ಇಲ್ಲ 7 ಜನ ಸ್ಕೂಲ್ ಟೀಚರ್ ಆಗ್ಬೋದು, ಅಂದರೆ ನಿಮ್ಮ ವಿದ್ಯೆ ಕಲಿಸ್ಕೊಟ್ಟವ್ರೆ ಅಂತಲ್ಲ, ಯಾರು ಬೇಕಾದರೂ ಆಗಲಿ ಟೀಚರ್ಗಳು, ಆ ಸ್ಕೂಲ್ ಟೀಚರ್ಗಳಿಗೆ ನೀವು 2 ತೆಂಗಿನಕಾಯಿಯನ್ನು ಕೊಟ್ಟು ಅವ್ರ ಬಲ್ಲಿ ಆಶೀರ್ವಾದ ಏನಾದರೂ ನೀವು ಪಡ್ಕೊಂಡ್ಬಿಟ್ರೆ, ಅವ್ರು ನಿಮ್ಗೆ ಆಶೀರ್ವಾದ ಮಾಡಿಬಿಟ್ರೆ ನಿಮಗೆ ಗುರುಬಲ ಓಪನ್ ಆಗಿಬಿಡುತ್ತೆ. ಅಲ್ಲಿಂದ ನಿಮ್ಮ ಕೆಲಸ ಕಾರ್ಯಗಳು ಸರಾಗವಾಗಿ ನೆರವೇರ್ತವೆ ವೀಕ್ಷಕರೇ. ನಿಂತ ಕೆಲಸ ಕಾರ್ಯ ತುಂಬ ಅಂದರೆ ತುಂಬ, ನೀವೇ ಅಂದ್ಕೊಂಡಿರಲ್ಲ ಆ ರೀತಿಯಾಗಿ ನಡೀತವೆ. ಎಷ್ಟೋ ದಿನಗಳಿಂದ, ಎಷ್ಟೋ ತಿಂಗಳಿಂದ, ಎಷ್ಟೋ ವರ್ಷದಿಂದ ಕೆಲಸ ಸ್ಟಾಪ್ ಆಗಿರುತ್ತೆ, ಏನು ನಿಂತಿರುತ್ತೋ ಅದು ಸರಾಗವಾಗಿ ಸ್ಟಾರ್ಟ್ ಆಗುತ್ತೆ. ಇಲ್ಲವೇ 7 ಜನರಿಗೆ ಅನ್ನದಾನ ಮಾಡಿ. ಅವತ್ತು ನೀವು ಅನ್ನದಾನ ಮಾಡಿದರೆ ಸಾಕು, ಅವರ ಆಶೀರ್ವಾದ ಸಿಕ್ಕಿದ್ರೆ ಸಾಕು, ನಿಮಗೆ ಗುರುಬಲ ಸ್ಟಾರ್ಟ್ ಆಗುತ್ತೆ. ಅಥವಾ 2 kg ಕಡಲೆಕಾಳನ್ನು ಮಂಗಳವಾರದ ದಿನ ರಾತ್ರಿ ಮನೆಗೆ ತೊಗೊಂಡು ನೆನೆಸಿಡಿ. ಮರುದಿನ ಬೆಳಿಗ್ಗೆ ಅದನ್ನು ಕಡಲೆ ಉಸ್ಲೆ ಥರ ಮಾಡಿ, ಅದಕ್ಕೆ ಈರುಳ್ಳಿ, ಮೆಣಸಿನ್ಕಾಯಿ ಅವೆಲ್ಲ ಹಾಕಬಾರ್ದು ವೀಕ್ಷಕರೇ.
ನಾರ್ಮಲಾಗಿ ಉಪ್ಪು ಹಾಕಿ ಅದನ್ನು ಇದು ಮಾಡಿ ತಗೊಂಡುಕೊಂಡು ಹೋಗಿ ಯಾವುದಾದ್ರೂ ರಾಯರ ದೇವಸ್ಥಾನಕ್ಕೆ ಅಥವಾ ಅಲ್ಲೇ ನಿಮ್ಮ ಪಕ್ಕದಲ್ಲಿ ದತ್ತಾತ್ರೇಯ ದೇವಸ್ಥಾನ ಇದ್ದರೆ ಯಾವುದೋ ಒಂದು ರಾಯರ ಒಟ್ಟಿನಲ್ಲಿ ಗುರು ದೇವಸ್ಥಾನಕ್ಕೆ ಪ್ರಸಾದ ರೂಪದಲ್ಲಿ ಏನಾದರೂ ನೀವು ಅರ್ಪಿಸಿದ್ದೇ ಆದಲ್ಲಿ ನಿಮಗೆ ಮಹಾ ಗುರುಬಲ ಓಪನ್ ಆಗಿಬಿಡುತ್ತೆ. ಇಷ್ಟು ದಿನ ಎಷ್ಟು ಕಷ್ಟದಲ್ಲಿ ಬಾಳ್ತಾ ಇದ್ರೋ ಅದರಿಂದ ನಿಮಗೆ ವಿಮುಕ್ತಿ ಸಿಗುತ್ತೆ, ಅದರಿಂದ ಆಚೆ ಬರ್ತೀರಾ, ನಿಮ್ಮ ಜೀವನ ಉದ್ಧಾರ ಆಗುತ್ತೆ. ಇಷ್ಟು ವರ್ಷ ಅಷ್ಟು ಏನೇ ಮಾಡಿದ್ರು ಕೆಲಸಗಳಾಗ್ದೇ ಗುರುಬಲ ಇಲ್ಲಲ್ಲ ಅಂತ ಯೋಚನೆ ಮಾಡ್ತಾಯಿದ್ರು ಅಂಥವರು ಓನ್ಲಿ ಮಿಥುನ ರಾಶಿಯವರು ಈ ಬುಧವಾರದ ದಿನ ಜುಲೈ 29 ಬುಧವಾರ ದಿನ ಗುರುಪೂರ್ಣಿಮೆಯ ದಿನ ಈ ಕ್ರಿಯೆ ನೀವು ಮಾಡಿದ್ದೆ ಆದಲ್ಲಿ ನೀವು ಮುಟ್ಟಿದ್ದೆಲ್ಲ ಬಂಗಾರ ಆಗುತ್ತೆ, ನಿಮ್ಮ ಜೀವನದಲ್ಲಿ ಕಷ್ಟ ಅನ್ನೋದು ಬರೋದಿಲ್ಲ. ಇದನ್ನು ಮಾಡಿ ವೀಕ್ಷಕರೇ, ಒಳ್ಳೆಯದಾಗಲಿ ಎಲ್ರಿಗೂ.